ದಮ್ ಇತ್ತಂತಂದ್ರೆ ತಾವು ಕಟ್ಟಾಳು ಮಾಡ್ಬೇಕು. ದಮ್ ಇತ್ತಂತಂದ್ರೆ ಯಾವ ಅಧಿಕಾರಿ ಇದ್ರೆ ಮಾಡಿದಾರ ಆ ಅಧಿಕಾರಿ ದಮ್ ಇತ್ತಂತಂದ್ರೆ ತಾವು ಕಟ್ಟಾಳು ಹೋಗಿ ಈ ಫುಟ್ಪಾತ್ ಮೇಲೆ ಇರುವಂತ ಎಲ್ಲ ಫುಟ್ಪಾತ್ ಕ್ಲಿಯರೆನ್ಸ್ ಆಗಲಿ. ತೋರಿ ತಮ್ಮ ಆಫೀಸರ್ಸ್ ತಾವು ಮಿಸ್ಗೈಡ್ ಮಾಡಿದಾರೋ ಅಥವಾ ಸರಿಯಾಗಿ ಗೈಡ್ ಮಾಡಿದಾರೋ ಅದಂತ ನಮ್ಗೆ ಗೊತ್ತಿಲ್ಲ ಸರ್. ಒಂದು ವೇಳೆ ತಮಗೆ ತಪ್ಪು ದಾರಿ ತೋರಿಸಿ ಈ ರೀತಿ ನಮ್ಗೆ ತಪ್ಪು ಏನಾದ್ರು ದಾರಿ ತಪ್ಪಿಸಿ ಈ ರೀತಿ ಮಾಡಿದ್ರು ಅಂತಂದ್ರೆ ಅವ್ರ ಕೂಡ ಆಕ್ಷನ್ ಆಗಬೇಕು. ಆಮೇಲೆ ಅದೇ ಧೈರ್ಯ ಏನಂತಂದ್ರೆ ನಿನ್ನೆ ಅದನ್ನ ಈ ಎಲ್ಲ ಬಡಪಾಯಿಗಳ ಜನ SC ST ಇದಾರ, ಬಡವರು ಇದಾರ, ಎಲ್ಲ ಸಮಾಜದವರು ಇದಾರ, ಯೂತ್ನೆಲ್ಲ ಧ್ವಂಸ ಮಾಡ್ಬಿಟ್ರಲ್ಲ. ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಸಣ್ಣ ಫುಟ್ಪಾತ್ ಮಾಡಿರುವಂಥ ವ್ಯಾಪಾರಿಗಳನ್ನೆಲ್ಲ ಏನು ಹಾಳು ಮಾಡ್ಬಿಟ್ರಲ್ಲ, ಈಗ ಅವ್ರನ್ನ ರಸ್ತೆ ಮೇಲೆ ತಂದ್ಬಿಟ್ರಲ್ಲ. ಅದೇ ರೀತಿ ಕವು ಕಟ್ಟ ಏನಿದೆ 2022 ಹಿಡ್ಕೊಂಡು ಇನ್ನೂವರೆಗೆ ರಸ್ತೆ ಮೇಲೆನೆ ಅದು ಏನು ಟೇಬಲ್ಗಳನ್ನ ಮತ್ತು ಕುರ್ಚಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೂಡ ಫುಟ್ಪಾತ್ ಮೇಲೆ ಇದೆ, ಅದನ್ನು ತೆಗೆಯುವಂತ ಕೆಲಸ ನಾವು ಅದನ್ನು ಮಾಡಿ ತೋರಿಸ್ಬೇಕು ಸರ್. ಯಾಕಂದ್ರೆ ಕೆಲವು ಮಂದಿ ಅಧಿಕಾರಿಗಳು ಹಿಂಗೆ ದರ್ಪೊಳಗೆ ಮಾತಾಡಿದ್ರು ಅಂತಂದ್ರೆ ಅವ್ರು ಹೋದ್ರಂತಂದ್ರೆ ಏನೊಂದು ಅಯರ್ ಮ್ಯಾನ್ ಬಂದಂತ ಅಲ್ಲಿ ಹೋಗಿ ಗುಸಾಸ್ಬಿಟ್ಟು ಬಡವರು ಮಂದಿಯೊಳಗೆ ಹೋಗಿ ಮಾಡಿದಾರೆ. ಅದು ಶಾಣಿತನಲ್ಲ. ದಮ್ ಇತ್ತಂತಂದ್ರೆ ತಾವು ಕಟ್ಟಾಳು ಮಾಡ್ಬೇಕು. ದಮ್ ಇತ್ತಂತಂದ್ರೆ ಯಾವ ಅಧಿಕಾರಿ ಇದ್ರೆ ಮಾಡಿದಾರ ಆ ಅಧಿಕಾರಿ ದಮ್ ಇತ್ತಂತಂದ್ರೆ ತಾವು ಕಟ್ಟಾಳು ಹೋಗಿ ಈ ಫುಟ್ಪಾತ್ ಮೇಲೆ ಇರುವಂತ ಎಲ್ಲ ಫುಟ್ಪಾತ್ ಕ್ಲಿಯರೆನ್ಸ್ ಆಗಲಿ. ಅದಾದಂತ ಬಡವ್ರ ಹತ್ರ ನೋಡಲ್ಲ, ಎಲ್ಲ ಸಾವುಕಾರ ಮನೆಗೆ ಬಿಡ್ತೀರಿ, ಎಲ್ಲ ಬಡ ಮಂದಿ ಹೇಳ್ತಾರೆ. ಈ ಬಡ ಮಂದಿ ಎಲ್ಲಿ ಹೋಗ್ಬೇಕು? ಯೂತ್ ಅವರಪ್ಪ ಎಲ್ಲಿ ಇವರಲ್ಲಿ ಹೋಗ್ಬೇಕು? ಕರ್ನಾಟಕ ಅದ್ರೊಳಗಡೆ ಅನ್ಆರ್ಗನೈಸ್ಡ್ ಅಲ್ಲ ಸರ್. ಅದ್ರೊಳಗೆ ನಮ್ದು ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ 4 to 6% ನಮ್ದು ದೇ ನಾಟ್ ಅನ್ಎಂಪ್ಲಾಯ್ಡ್ ಸರ್. ಏನೋ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಪುಕ್ಕಟ ಕುಂದ್ರತ್ತೀವಿ, ಏನೋ ಒಂದು ಮಾಡ್ಕೊಂಡು ಹೊಟ್ಟಿ ಪಾಡಿಗೆ ಇದೀವಿ. ಎನ್ಕ್ರೋಚ್ಮೆಂಟ್ ಎಂತಲ್ಲಿ ಮಾಡ್ಬೇಕಂತಂದ್ರೆ ಸರ್, ಜಸ್ಟ್ ರಿಕ್ವೆಸ್ಟ್ ರೀ, ತಮಗೂ ತಮ್ಮ ಗಮನಕ್ಕೂ ಇರ್ತದೆ. ಆದ್ರೆ ರೊಕ್ಕ ಮಾಡ್ಕೊಳ್ಳೋ ಸಲುವಾಗಿ ಅನಧಿಕೃತವಾಗಿ ಮಾಡ್ಕೊಂಡು ಅಂತವ್ರಿಗೆ ಎನ್ಕ್ರೋಚ್ಮೆಂಟ್ ಮಾಡ್ರಿ ಸರ್. ದುಡ್ಕೊಂಡು ತಿನ್ನುವಂತ ಹೊಟ್ಟಿ ಪಾಡಿಗೆ ಮಾಡುವಂತವ್ರು ದಯಮಾಡಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗ್ತದೆ ಸರ್. ಇಷ್ಟೇ ನಮ್ದು ಸೆಕ್ಷನ್ 18 ಆಫ್ ಸ್ಟ್ರೀಟ್ ವೆಂಡರ್ಸ್ ಆಕ್ಟ್ ಏನಿದೆ ಅದು ವೈಲೇಷನ್. 30 days ರೈಟಿಂಗ್ನಾಗ ನೋಟಿಸ್ ಕೊಡ್ಬೇಕಂತೀವಿ. ಮತ್ತು ಇವರೇ ಕೊಟ್ಟಂತ ಲೈಸೆನ್ಸ್ ಜಾಗದೊಳಗೆ ನಾವು ಅಂಗಡಿ ನಡೆಸ್ತೀವಿ. ಪ್ರತಿದಿನ ₹100 ಟ್ಯಾಕ್ಸ್ ತುಂಬ್ತಾ ಇದ್ದೀವಿ. ಎವ್ರಿ ಇಯರ್ ಅದ್ರ ರಿನ್ಯೂ ಕೂಡ ಮಾಡ್ತಾ ಇದ್ದೀವಿ. ಆದರೆ ಒಮ್ಮಿಂದೊಮ್ಮೆಲೆ ನಮಗೆ ನೋಟಿಸ್ ಕೊಡೋದ ಏನು ನೀವು ಅಂಗಡಿ ತೆರವು ಮಾಡಿದ್ದೀರಿ, ನಾಶ ಮಾಡಿದ್ದೀರಿ, ಅದು ಕಾನೂನಿಗೆ ವಿರುದ್ಧವಾದಂಥ ಕೆಲಸ ಇದೆ. ಅದಕ್ಕೆ ದಯಮಾಡಿ ಯಾರ್ಯಾರ್ದು ಅಂಗಡಿ ನಾಶ ಮಾಡಿರಿ ಅವ್ರಿಗೆ ಪರಿಹಾರ ಕೊಡ್ರಿ, ಮತ್ತು ಅದೇ ಜಾಗದೊಳಗೆ ಅವ್ರ ಕೆಲಸ ನಡೆಸ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಮಗೆ ಮತ್ತು ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳಿದಾರ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೋರಿ ಅಂತ ಇದರಿಂದ ಏನ್ ಹಿಡಿದಿಲ್ಲ ತಂಗಿ ಇರಬೇಕ. ಕರ್ನಾಟಕ ಇವರೆಲ್ಲ बोलो भारत माता की वंदे वंदे ನಾಳೆ ನಿಮ್ಮ बोलो भारत माता की वंदे. ಕಡಿಮೆ ಆಗಬಾರ್ದ.